ಹಲೋ ಎವ್ರಿವನ್, ವೆಲ್ಕಮ್ ಟು ಸುನಿಲ್ ಆರ್ಟ್ ಗ್ಯಾಲರಿ. ಇವತ್ತಿನ ಡ್ರಾಯಿಂಗ್ ಕ್ಲಾಸ್ನಲ್ಲಿ ಪೆನ್ಸಿಲ್ ಗ್ರೇಡ್ಗಳು ಯಾವ ರೀತಿ ವರ್ಕ್ ಮಾಡುತ್ತೆ, ಅದರಲ್ಲಿ ಯಾವ ರೀತಿ ಶೇಡ್ ಮಾಡೋದು, ಏನು ಡಿಫ್ರೆನ್ಸಸ್ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಕ್ಲಾಸು ಪೆನ್ಸಿಲ್ ಶೇಡಿಂಗ್. ಈ ಥರ ಹೋಲ್ಡ್ ಮಾಡಿದಾಗ ಪ್ರೆಷರು ಜಾಸ್ತಿ ಬೀಳುತ್ತೆ. ಇಲ್ಲಿಗೆ ಈ ಪಾಯಿಂಟ್ಗೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಸೊ ಆವಾಗ ನೀವು ಈ ಥರ ಥಿಕ್ ಲೈನ್ಸ್ಗಳನ್ನು ಅಚೀವ್ ಮಾಡ್ಬೋದು. ಇದನ್ನೇ ಸ್ವಲ್ಪ ಹಿಂದೆ ಹಿಡ್ಕೋತೀನಿ ನೋಡಿ, ಇಷ್ಟು ಹಿಡ್ಕೋತೀನಿ. ಆವಾಗ ನೀವು ಶೇಡಿಂಗ್ ಮಾಡ್ಬೇಕಾದ್ರೆ ಪ್ರೆಷರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೇ ಪೆನ್ಸಿಲ್ನ ನಾನು ಇಷ್ಟು ಹಿಂದೆ ಹಿಡ್ಕೊಂಡೆ ಅಂತ ಇಟ್ಕೊಳ್ಳಿ. ಲಾರ್ಜ್ ಏರಿಯಾ ಕವರ್ ಮಾಡೋದಕ್ಕೆ ಶೇಡಿಂಗ್ನಲ್ಲಿ ಈ ರೀತಿ ಹಿಡ್ಕೋತಾರೆ ನೋಡಿ. ಇವಾಗ ಪ್ರೆಷರು ಇಲ್ಲಿಗೆ ಕಡಿಮೆ ಬೀಳುತ್ತೆ, ಆಗ ಇಷ್ಟು ಲೈಟ್ ಆಗುತ್ತೆ. ಇಷ್ಟು ಹಿಂದೆ ಇಟ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ತುಂಬ ಲೈಟ್ ಶೇಡ್ ಬೇಕು. ಒಂದೇ ಪೆನ್ಸಿಲ್ಲು ತುಂಬ ಡಾರ್ಕು, ಮೀಡಿಯಂ ಡಾರ್ಕು, ಲೈಟು, ಇನ್ನೂ ಲೈಟ್ ಬೇಕು ನಿಮಗೆ ಅಂತ ಹೇಳಿದಾಗ ಗೊತ್ತಾಯ್ತಲ್ಲ ಡಿಫ್ರೆನ್ಸು. ನೋಡಿ, ಎಲ್ಲ ಪೆನ್ಸಿಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬಾಕ್ಸ್ಗಳಲ್ಲಿ ನಾನು ಶೇಡ್ನ ಅಪ್ಲೈ ಮಾಡಿದೆ. ನಿಮ್ಗೆ ಇವಾಗ ಗೊತ್ತಾಗ್ತಾ ಇರುತ್ತೆ ಯಾವ್ಯಾವ ಪೆನ್ಸಿಲ್ ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ, ಒಂದೊಂದು ಪೆನ್ಸಿಲ್ಗೂ ಯಾವ ರೀತಿ ಡಾರ್ಕ್ನೆಸ್ಸು ಲೈಟ್ನೆಸ್ಸು ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಾಗಿರುತ್ತಲ್ವಾ. ಇವತ್ತಿನ ಕ್ಲಾಸಲ್ಲಿ ಇಷ್ಟ ಆಯಿತು. ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡೋದಕ್ಕೆ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ಅಲ್ಲೇ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಜಾಸ್ತಿ ಏನಾದರೂ ಮಾಹಿತಿ ಬೇಕಾದರೆ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ನಗ್ತಾ ಇರಿ, ಖುಷಿಯಾಗಿ.